ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ಬಂದು ತುಳಸಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಬರೀ ತುಳಸಿ ಪೂಜೆ, ತುಳಸಿ ಹಬ್ಬ ಹೇಗೆ ನಡೀತು ಅನ್ನೋದು ವಿಡಿಯೋದಲ್ಲಿರುತ್ತೆ. ನಾವು ಮಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಮಗೆ ತಿಳಿದ ಮಟ್ಟಿಗೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡ್ಕೊಂಡು ಬಂದಿದ್ವಿ ಆ ರೀತಿ ಮಾಡ್ತಾಯಿದ್ದೀವಿ. ತುಳಸಿ ಗಿಡಕ್ಕೆ ತೊಳೆದು ರೆಡಿ ಮಾಡಿ, ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ತಂದು ಮತ್ತು ಬಾಳೆಕಂದು ತೊಂಡೆ ಇವೆಲ್ಲ ತಂದು ರೆಡಿ ಮಾಡಿ, ಅದರ ಮುಂದೆ ಕೃಷ್ಣನ ವಿಗ್ರಹ ಇಟ್ಟು ಅವಲಕ್ಕಿ ನೈವೇದ್ಯ ಮಾಡಿ, ಕೊಬ್ಬರಿ ಇಟ್ಟು, ಬ್ಲೌಸ್ ಪೀಸ್ ಇಟ್ಟು, ಬಳೆ ಇಟ್ಟು, ಅಕ್ಷತೆ ಇಟ್ಟು ನಾವು ಪೂಜೆನ ಮಾಡ್ತೀವಿ. ಅದು ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿ. ಅದ್ರ ಬಗ್ಗೆ ನಾನು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ತುಳಸಿ ಹಬ್ಬದ ಹಿನ್ನೆಲೆ ಬಗ್ಗೆ ನಾನು ಇಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ತಿಳ್ಕೊಂಡು ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ತುಳಸಿ ಹಬ್ಬವು ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ. ತುಳಸಿ ಹಬ್ಬವು ದೀಪಾವಳಿ ನಂತರ ಬರೋ ಕಾರ್ತಿಕ ಮಾಸದ 12ನೇ ದಿನದಂದು, ದ್ವಾದಶಿ ಆ ದಿನದಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಈ ಹಬ್ಬದ ಹಿನ್ನೆಲೆ ಹೇಳಬೇಕಂದ್ರೆ, ಪುರಾಣಗಳ ಪ್ರಕಾರ ತುಳಸಿ ಮತ್ತು ವಿಷ್ಣುವಿನ ಅವತಾರವಾದ ಶಾಲಿಗ್ರಾಮನ ಮದುವೆ ಆದಂತಹ ದಿನ ಇದು. ಈ ಹಬ್ಬವನ್ನು ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಆಚರಿಸ್ತಾರೆ. ಮತ್ತು ಮನೆಗಳಲ್ಲಿ ವಿವಾಹ ಸಮಾರಂಭದಂತೆ ಅಲಂಕಾರ ಮಾಡಿ ಪೂಜೆನ ಮಾಡ್ತಾರೆ. ತುಳಸಿಯನ್ನು ಪೂಜಿಸೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಅಂತ ನಂಬಿಕೆ ಇದೆ. ಇನ್ನು ಈ ಹಬ್ಬದ ಬಗ್ಗೆ ಪೌರಾಣಿಕ ಹಿನ್ನೆಲೆ ಹೇಳೋದಾದರೆ, ಕಾಲನೇಮಿ ಎಂಬ ರಾಕ್ಷಸನಿಗೆ ಬೃಂದ ಎಂಬ ಮಗಳಿರುತ್ತಾಳೆ. ಮಹಾವಿಷ್ಣುವಿನ ಪರಮ ಭಕ್ತೆ ಆದ ಅವಳು ರಾಕ್ಷಸನಾದ ಜಲಂಧರನನ್ನು ವಿವಾಹವಾಗುತ್ತಾಳೆ. ಬೃಂದಾಳ ಪತಿ ಜಲಂಧರನು ದೇವತೆಗಳನ್ನು ಪೀಡಿಸಲು ಆರಂಭಿಸಿದಾಗ ಮಹಾಶಿವ ಹಾಗೂ ಜಲಂಧರನ ನಡುವೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಜಲಂಧರ ಸೋಲುವುದಿಲ್ಲ. ಆಗ ವಿಷ್ಣು ಒಂದು ತಂತ್ರ ಹೂಡಿ ಜಲಂಧರನ ರೂಪದಲ್ಲಿ ಬೃಂದಾಳ ಬಳಿ ಬರುತ್ತಾನೆ. ಬೃಂದ ತನ್ನ ಪತಿಯೆಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವನ್ನು ಸ್ಪರ್ಶಿಸುತ್ತಾಳೆ. ತನ್ನ ಪತ್ನಿಯಲ್ಲ ಎಂದು ತಿಳಿದ ಮೇಲೆ ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಪಿಸುತ್ತಾಳೆ. ಆಗ ಬೃಂದ ತನ್ನ ಪ್ರತಿವ್ರತ ಧರ್ಮಕ್ಕೆ ಕೊಂದು ಬಂದಿತೆಂದು ಭಾವಿಸಿ ಪ್ರಾಣತ್ಯಾಗ ಮಾಡಲು ಸಿದ್ಧಳಾಗುತ್ತಾಳೆ. ಆಗ ವಿಷ್ಣು ಸಾಲಿಗ್ರಾಮ ರೂಪದಲ್ಲಿ ಶಿಲೆಯಾಗುತ್ತಾನೆ. ಈ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯ ಬಳಿ ದೊರೆಯುತ್ತದೆ. ಇದರಿಂದ ರಾಕ್ಷಸನಾದ ಜಲಂಧರ ತನ್ನ ಅಮರತ್ವ ಕಳೆದುಕೊಂಡು ಶಿವನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಹೇಳಲಾಗುತ್ತದೆ. ಬೃಂದ ತನ್ನ ಆರಾಧ್ಯ ದೈವ ವಿಷ್ಣುವೇ ಮೋಸ ಮಾಡಿದ ಹಾಗೂ ತನ್ನ ಪತಿ ಜಲಂಧರನನ್ನು ಕಳೆದುಕೊಂಡ ದುಃಖದಲ್ಲಿ ಮರಣ ಹೊಂದಲು ತೀರ್ಮಾನಿಸುತ್ತಾಳೆ. ವಿಷ್ಣು ಅವಳ ಮರಣಕ್ಕೆ ಮುನ್ನ ಬೃಂದಾಳಿಗೆ ಒಂದು ವರವನ್ನು ದಯಪಾಲಿಸುತ್ತಾನೆ. ಬೃಂದ ತುಳಸಿ ಎಂಬ ಹೆಸರಿನಿಂದ ಬೃಂದಳಾಗಿ ಸಾಲಿಗ್ರಾಮ ರೂಪದಲ್ಲಿರುವ ಮಹಾನ್ ವಿಷ್ಣುವು ತುಳಸಿಯನ್ನು ವಿವಾಹವಾಗಲಿದೆ ಎಂದು ವರ ನೀಡುತ್ತಾನೆ. ತುಳಸಿಯ ರೂಪದಲ್ಲಿರುವ ಬೃಂದಾಳಿಗೆ ಶ್ರೇಷ್ಠತೆಯನ್ನು ದಯಪಾಲಿಸುತ್ತಾನೆ. ಆದ್ದರಿಂದ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವವಿದೆ. ತುಳಸಿ ಪೂಜೆಯಲ್ಲಿ ವಿಷ್ಣುವಿಗೆ ಪೂಜೆ ಸಲ್ಲಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪುರಾಣ ಕಥೆಗಳ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ತುಳಸಿಯ ವಿವಾಹವಾಯಿತೆಂದು ಹೇಳಲಾಗುತ್ತದೆ. ತುಳಸಿಗೆ ಸಂಬಂಧಿಸಿದಂತೆ ಇನ್ನೂ ಅನೇಕ ಕಥೆಗಳಿರುವುದನ್ನು ನಾವು ಕಾಣ್ಬೋದು. ಒಂದು ದಂತಕಥೆಯ ಪ್ರಕಾರ ತುಳಸಿ ಎನ್ನುವವಳು ಭಗವಾನ್ ಕೃಷ್ಣನನ್ನು ಪ್ರೀತಿಸುತ್ತಿದ್ದ ಒಬ್ಬ ಗೋಪಿಕೆಯಾಗಿದ್ದಳು. ಕಥೆಯ ಪ್ರಕಾರ ಸತ್ಯಭಾಮ ಶ್ರೀಕೃಷ್ಣನಿಗೆ ತನ್ನ ಆಭರಣಗಳನ್ನು ಇಟ್ಟು ತುಲಾಭಾರ ಮಾಡಿಸಿದಳು. ಆಗ ಎಷ್ಟು ಚಿನ್ನವನ್ನು ಹಾಕಿದರೂ ಸಾಲುತ್ತಿರಲಿಲ್ಲ. ಆಗ ಒಂದು ಉಂಗುರಕ್ಕೆ ತುಳಸಿಯ ಕೊಂಬು ಅಥವಾ ದಳಗಳನ್ನು ಇರಿಸಿ ಚಿನ್ನದ ರಾಶಿಯಲ್ಲಿ ಇಟ್ಟಳು. ಆ ಕ್ಷಣಕ್ಕೆ ಕೃಷ್ಣ ಮತ್ತು ಚಿನ್ನದ ಭಾರವು ಸಮಾನತೆಯನ್ನು ಪಡೆದುಕೊಂಡಿತು ಎನ್ನುವ ಕಥೆಯನ್ನು ಹೇಳುತ್ತದೆ. ಪತಿಯನ್ನು ಕಳೆದುಕೊಂಡ ವೃಂದೆಯು ಶೋಕಿಸಿದಳು. ಅಷ್ಟರಲ್ಲಿ ವಿಷ್ಣು ಸಾಧುವೇಷದಿಂದ ಪುನಃ ಕಾಣಿಸಿಕೊಂಡು ಸಂಜೀವಿನಿ ವಿದ್ಯೆಯಿಂದ ಬೇರ್ಪಟ್ಟ ರುಂಡಮುಂಡವನ್ನು ಕೂಡಿಸಿದನು. ವೃಂದೆಯು ಸಂತೋಷದಿಂದ ಪತಿಯನ್ನಪ್ಪಿದಳು. ಆದರೆ ವಾಸ್ತವವಾಗಿ ವ್ರತಭಂಗವಾಯಿತು. ವೃಂದೆ ಮೋಸದಿಂದ ಜಾರಿದಳು. ಅತ್ತ ಜಲಂಧರ ಮೃತನಾದನು. ಸತ್ಯಸಂಗತಿ ತಿಳಿದ ಮೇಲಂತೂ ಉದ್ವೇಗಗೊಂಡ ವೃಂದೆಯು ವಿಷ್ಣುವಿಗೆ ನಿನಗೆ ಪತ್ನಿ ವಿಯೋಗ ಒದಗಲಿ ಎಂದು ಶಪಿಸಿದಳು. ಅನಂತರ ಚಿತೆಯೇರಿದಳು. ಇದೇ ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ಆದ ಸೀತಾವಿಯೋಗ. ಪಾರ್ವತಿಯು ವೃಂದೆಗಾಗಿ ಚಿತೆಯ ಸುತ್ತಲೂ ವೃಂದಾವನ ನಿರ್ಮಿಸಿದಳು. ಅಲ್ಲಿ ಬೆಳೆದ ತುಳಸಿಯನ್ನು ವಿಷ್ಣು ಹೃತ್ಪೂರ್ವಕವಾಗಿ ಸ್ವೀಕರಿಸಿ ಧರಿಸಿದನು. ವೃಂದೆಯ ವನ ವೃಂದಾವನವಾಯಿತು. ಉತ್ಥಾನ ದ್ವಾದಶಿಯಂದು ತುಳಸಿ ವೃಂದಾವನಕ್ಕೆ ಧೂಪ ದೀಪ ಗಂಧಾಕ್ಷತೆಗಳಿಂದ ವಿಶೇಷ ಪೂಜೆ ಮಾಡುವರು. ಈ ರೀತಿ
ಸುಮಾರು ಕಥೆಗಳಿವೆ ತುಳಸಿ ಹಬ್ಬದ ಬಗ್ಗೆ. ನನಗೂ ತಿಳಿದಿರುವಂಥ ಕಥೆಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇಂದು ಅದೇ ಜಾಸ್ತಿ ತುಳಸಿ ಹಬ್ಬದ ಮಹತ್ವವನ್ನು ಹುಡುಕಿದಾಗ ಸಿಕ್ಕಂಥ ಕತೆ ಇಂದು ಪುರಾಣಗಳ ಪ್ರಕಾರ ವೃಂದ ಎಂಬ ಯುವತಿ ತನ್ನ ಪತಿ ಜಲಂಧರನಿಗೆ ಅಪಾಯ ತಂದ ವಿಷ್ಣುವನ್ನು ತನ್ನ ಪತಿವ್ರತ ಧರ್ಮಕ್ಕೆ ಕುಂದು ತಂದ ಕಾರಣ ಶಪಿಸುತ್ತಾಳೆ. ನಂತರ ವೃಂದ ಮರಣ ಹೊಂದಿದಾಗ ವಿಷ್ಣು ಅವಳನ್ನು ತುಳಸಿಯಾಗಿ ರೂಪಾಂತರಗೊಳಿಸುತ್ತಾನೆ ಮತ್ತು ಅವಳನ್ನು ವಿವಾಹವಾಗುವ ವರ ನೀಡುತ್ತಾನೆ. ಈ ಘಟನೆಯನ್ನು ಸಂಕೇತವಾಗಿ ಕಾರ್ತಿಕ ಮಾಸದ ದ್ವಾದಶಿ ತಿಥಿಯಂದು ತುಳಸಿ ಮತ್ತು ಶಾಲಿಗ್ರಾಮದ ವಿವಾಹವನ್ನು ಆಚರಿಸಲಾಗುತ್ತದೆ. ಅಂದರೆ ಈ ವಿವಾಹದ ನಂತರವೇ ಹಿಂದೂ ಧರ್ಮದಲ್ಲಿ ಮದುವೆಗಳಂಥ ಶುಭ ಕಾರ್ಯಗಳು ಶುರುವಾಗುತ್ತದೆ ಅನ್ನೋದು ನಂಬಿಕೆ ಇದೆ. ಆ್ಯಂಡ್ ಪುರಾಣದ ಇನ್ನೊಂದು ಕತೆ ಹೇಳೋದಾದರೆ, ದೇವದಾನವರು ಕ್ಷೀರಸಾಗರವನ್ನು ಮತಿಸಿದಾಗ ಅಮೃತ ಉಂಟಾಯಿತು. ಆ ಸಂದರ್ಭದಲ್ಲಿ ವಿಷ್ಣುವಿನ ಕಣ್ಣುಗಳಿಂದ ಬಿದ್ದ ಆನಂದಾಶ್ರುಗಳು ಉಗಿದಾಗ ವಿಷ್ಣುವಿನ ಕಣ್ಣಿನಿಂದ ಬಂದಂಥ ಕಣ್ಣೀರಿನ ಆನಂದಾಶ್ರುಗಳನ್ನು ಉಗಿದಾಗ ತುಳಸಿ ಗಿಡವು ಬೆಳೆಯಿತೆಂದು ಹೇಳಲಾಗುತ್ತದೆ. ಇದರಿಂದಾಗಿ ತುಳಸಿಯು ಪೂಜನೀಯವಾಗಿದೆ. ಈ ರೀತಿ 2-3 ಕತೆ ಹೇಳಿದ್ದೀನಿ. ನಾನು ಹೇಳಿರೋದು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಈ ಹಬ್ಬದಲ್ಲೇ ತುಳಸಿ ಕಟ್ಟೆಯನ್ನು ರಂಗೋಲಿ ಹೂವು ಮಾವಿನೆಲೆಗಳಿಂದ ಅಲಂಕಾರ ಮಾಡಿ ತುಂಬ ಚೆಂದ ಅಲಂಕಾರ ಮಾಡ್ತಾರೆ. ಕೆಲವರು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ, ಸೀರೆ ಗೀರೆ ಎಲ್ಲ ಉಡಿಸಿ ಮಾಡ್ತಾರೆ. ಬಟ್ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ಹೆಣ್ಣು ಮಕ್ಕಳು ತುಳಸಿ ಗಿಡವನ್ನು ಮದುಮಗಳಂತೆ ಸಿಂಗರಿಸುತ್ತಾರೆ, ಲೈಟಿಂಗ್ಸ್ ಎಲ್ಲ ಬಿಡ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಅಂತೂ ತುಂಬಾ ಶ್ರೇಷ್ಠ ಇದಕ್ಕೆ. ಈ ಪೂಜೆ ದಿನದಂದು ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ವಿಷ್ಣುವಿಗೆ ಶ್ರೀ ಸೂಕ್ತ ಹಾಗೂ ತುಳಸಿಗೆ ಪುರುಷ ಸೂಕ್ತರಿಂದ ಅರ್ಚನೆ ಮಾಡುವ ಸಂಪ್ರದಾಯವೂ ಇದೆ. ನಾವೇನು ಅರ್ಚನೆ ಎಲ್ಲ ಮಾಡಿಸ್ಲಿಲ್ಲ, ನಾವೇನೇ ಪೂಜೆ ಮಾಡ್ಕೊತೀವಿ. ಮತ್ತು ತುಳಸಿ ಗಿಡದೊಳಗೇ ಹಾಲು ಮತ್ತು ಮಾಡಿರುವಂಥ ನೈವೇದ್ಯನ ನಾವು ಒಳಗೆ ಹಾಕ್ತೀವಿ. ದೀಪಾವಳಿ ಟೈಮಲ್ಲಿ ಈ ಹಬ್ಬ ಬರೋದ್ರಿಂದ ಬೃಂದಾವನದ ಸುತ್ತ ದೀಪಗಳನ್ನು ಹಚ್ಚಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ ತುಳಸಿ ಹಬ್ಬನ. ನಮಗಂತೂ ಒಂದು ಖುಷಿ. ಪಟಾಕಿ ಗಿಟಾಕಿ ಎಲ್ಲನೂ ಹಚ್ಚಿ ಮಾಡ್ತೀವಿ. ಮುತ್ತೈದೆಯರನ್ನ ಅರಿಶಿನ ಕುಂಕುಮಕ್ಕೆ ಕರಿತೀವಿ. ನಾವು ಬೇರೆಯವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮನ ತಗೊಂಡು ಬರ್ತೀವಿ. ಏನೇ ಆಗಲಿ ಹಿಂದೂ ಸಂಪ್ರದಾಯದಲ್ಲಿ ಬರುವಂಥ ತುಳಸಿ ಹಬ್ಬಕ್ಕೆ ತನ್ನದೇ ಆದಂಥ ಮಹತ್ವ ಇದೆ. ಕೆಲವು ಮೂಢನಂಬಿಕೆ ನೆಪ ಅಂತ ಹೇಳ್ಬೋದು. ಪ್ರತಿಯೊಂದು ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಅಷ್ಟು ಶ್ರೇಷ್ಠಳಾಗಿದ್ದಾಳೆ ಅಂತಲೇ ಹೇಳ್ಬೋದು. ಜೊತೆಗೆ ನಾನಿಲ್ಲಿ ಒಂದಷ್ಟು ತುಳಸಿ ಮಂತ್ರಗಳನ್ನು ಹೇಳ್ತೀನಿ. ತುಳಸಿಗೆ ನೀರನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಪಠಿಸಿ. ಓಂ ಸುಭದ್ರಾಯ ನಮಃ. ತುಳಸಿ ಸ್ತುತಿ ಮಂತ್ರ. ನಮೋ ನಮಸ್ತೆ ತುಳಸಿ ಪಾಪಹರ ಹರಿಪ್ರಿಯೇ. ತುಳಸಿ ಗಾಯತ್ರಿ ಮಂತ್ರ. ಓಂ ತುಳಸ್ಯೈ ವಿದ್ಮಹೇ. ತುಳಸಿ ಪೂಜೆ ಮಂತ್ರ. ಮಾ ತುಳಸಿ ಗೋವಿಂದ ಹೃದಯಾನಂದಕಾರಿಣಿ. ತುಳಸಿ ಪ್ರಾರ್ಥನೆ ಮಂತ್ರ. ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವತಿ ವರ್ಧಿನಿ. ಈ ರೀತಿಯಾದಂಥ ತುಳಸಿ ಶ್ಲೋಕಗಳನ್ನ ನಾವು ನೋಡ್ಬೋದು. ದೀಪಾವಳಿ ಸಮಯ ಆಗಿರೋದ್ರಿಂದ, ದೀಪಾವಳಿ ಆದಮೇಲೆ ಕಾರ್ತಿಕ ಮಾಸದಲ್ಲಿ ಇದು ಬರೋದ್ರಿಂದ ತುಳಸಿ ಹಬ್ಬದ ದಿನವೂ ನಾವು ಪಟಾಕಿ ಹಚ್ತೀವಿ. ಹಬ್ಬಕ್ಕೆ ತಂದಿರೋ ಪಟಾಕಿನ ತುಳಸಿ ಹಬ್ಬಕ್ಕೆ ಹೊಡೆಯೋಣ, ಇಲ್ಲ ಕಡೆ ಕಾರ್ತಿಕ ಸೋಮವಾರ ಹೊಡೆಯೋಣ ಅಂತ ಇಟ್ಕೊಂಡಿರ್ತೀವಿ. ಹಾಗೆ ಪೂಜೆ ಎಲ್ಲ ಮುಗಿಸಿ ಆಯಿತು. ಮುಗಿಸಾದ್ಮೇಲೆ ಮಗ ಇಷ್ಟಪಡ್ತಿದ್ದ ಅಂತ ಹೇಳಿ ಮನೆ ಒಳಗೇ ಪಟಾಕಿ ಹೊಡಿಸ್ತಾ ಇದ್ವಿ. ಅರ್ಶಿನ ಕುಂಕುಮಕ್ಕೆ ಹೇಳ್ಬಿಟ್ಟು ಬಂದಿದ್ದೆ. ಅಮ್ಮ ಹೋಗ್ತಿದ್ರು, ಬರೋರಿಗೆ ನಾನು ಕೊಡ್ತಿದ್ದೆ. ನನ್ನ ಮಗಳಂತೂ ಪಟಾಕಿಗೆ ಎದ್ರುಕೊಂಡು ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಇವನು ಪಟಾಕಿ ಓಡಿಸೋದಕ್ಕೆ ನನ್ನ ತಮ್ಮನೂ ಕೂಡ ಜಾಯ್ನ್ ಆದ. ಅದನ್ನು ಇಲ್ಲಿ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಖುಷಿ ಆಯಿತು. ಅವರು ಇಬ್ಬರು ಸೇರಿ, ಮಾವ ಮತ್ತು ಅಳಿಮಯ್ಯ ಇಬ್ಬರು ಸೇರಿ ಪಟಾಕಿ ಹೊಡೆದಿದ್ದು. ಇದಕ್ಕೆ ನಾವು ಅವಲಕ್ಕಿ ನೈವೇದ್ಯ ಮಾಡಿಟ್ಟಿರ್ತೀವಿ. ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ಬಳೆ, ಜೊತೆಗೆ ಸ್ವೀಟು. ಮನೇಲಾದರೂ ಏನಾದರೂ ಕಡಲೆ ಸಕ್ಕರೆ ಆಗ್ಬೋದು, ಅವಲಕ್ಕಿ ಆಗ್ಬೋದು, ಇಲ್ಲ ಹೊರ್ಗಡೆಯಿಂದ ತಂದಿರೋ ಸ್ವೀಟ್ನ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ನಾವು ಕೊಡ್ತೀವಿ. ಈ ರೀತಿ ನಾವು ತುಳಸಿ ಹಬ್ಬನ ಆಚರಿಸ್ತೀವಿ. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ನಾವು ಈ ರೀತಿಯಾಗಿ ಹಬ್ಬ ಮಾಡ್ತೀವಿ. ಆಮೇಲೆ ಏನಾದರೂ ವಿಚಾರ ಹೇಳೋದ್ರಲ್ಲಿ ಅಲ್ಪ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಹೀಗೆ ನಮ್ಮ ಮನೆಯ ತುಳಸಿ ಹಬ್ಬದ ಆಚರಣೆ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಯಿತು.
ದಯವಿಟ್ಟು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ 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 ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಸಮಯ ಬಂತು. ದಯವಿಟ್ಟು ಈ ನಮ್ಮ ತುಳಸಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ತುಂಬ ತುಂಬ ಥ್ಯಾಂಕ್ ಯು. ಆ ತುಳಸಿ ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್ ಬಾಯ್, ಟೇಕ್ ಕೇರ್.